ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಎಲ್ಲರೂ ತುಂಬ ಚೆನ್ನಾಗಿ ಓದ್ಕೊಳ್ತಾ ಇದ್ದೀರಾ ಅಂತಲೂ ಕೂಡ ಅಂದ್ಕೊಳ್ತೀನಿ. ಸೊ ಇನ್ನೇನು ನಮಗೆ 56 ಡೇಸ್ ಅಷ್ಟೇ ಇರೋವಂಥದ್ದು. ಸೊ GPSTR ಪರೀಕ್ಷೆ ಅಕ್ಟೋಬರ್ 8ನೇ ತಾರೀಕಿಗೆ ಇರುತ್ತೆ. ಆ್ಯಂಡ್ HSTR ಎಕ್ಸಾಮ್ ಬಂದುಬಿಟ್ಟು ಅಕ್ಟೋಬರ್ 12 ಮತ್ತು 13ನೇ ತಾರೀಕಿಗೆ ಇರುತ್ತೆ. 12ನೇ ತಾರೀಕಿಗೆ ಬಂದುಬಿಟ್ಟು ನಮಗೆ ಪೇಪರ್ 1 ಇರುತ್ತೆ. 13ನೇ ತಾರೀಕಿಗೆ ಬಂದುಬಿಟ್ಟು ನಮ್ಮ ಒಂದು ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಸೊ ಒಂದೇ ದಿನ 2 ಎಕ್ಸಾಮ್ ಮಾಡಲ್ಲ. ಸೊ 2 ದಿನ 2 ಎಕ್ಸಾಮ್ನ ಮಾಡ್ತಾರೆ. ಒಂದಿನ ಪೇಪರ್ 1, 2ನೇ ದಿನ ಪೇಪರ್ 2. ಸೊ ಈ ಥರ ಮಾಡ್ತಾರೆ. ಸೊ ಇವತ್ತಿಂದ ನಾವು ಕೌಂಟೌನ್ ಶುರು ಮಾಡ್ತು ಅಂದರೆ ಸೊ 56 ಡೇಸ್ ಶಾರ್ಪ್ ನಮಗೆ ಸಿಗುತ್ತೆ. ಸೊ ಈ 56 ದಿನಗಳನ್ನು ನಾವು ತುಂಬ ಚೆನ್ನಾಗಿ ಸದುಪಯೋಗ ಪಡಿಸ್ಕೋಬೇಕು. ಸೊ ಇವಾಗ ನಮಗೆ ಡೂ ಆರ್ ಡೈ ಸಿಚುವೇಶನ್ನು. ಸೊ ಎಷ್ಟೋ ವರ್ಷಗಳಾದಮೇಲೆ HSTR GPSTR ಇವಾಗ ಕಾಲ್ ಆಗಿದೆ. ಸೊ ಎಸ್ಪೆಷಲಿ HSTR. ಸೊ ಇವಾಗ ಬಿಟ್ಟರೆ ಅವಕಾಶ ನೆಕ್ಸ್ಟು ನಮಗೆ ಇನ್ನೆಷ್ಟು ವರ್ಷ ಆದಮೇಲೆ ಕಾಲ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಹಾಗಾಗಿ ಇರುವಂತಹ ಒಂದು ಟೈಮನ್ನು ನಾವು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳೋಣ. ಓಕೆ, ಸೊ ಇವಾಗ HSTR ಮತ್ತು GPSTR ಸಿಲೆಬಸ್ ಕೂಡ ಬಂದಿದೆ. ಆ್ಯಂಡ್ ತುಂಬ ಜನ ಸಿಲೆಬಸ್ನ ಡೌನ್ಲೋಡ್ ಮಾಡ್ಕೊಂಡು ಓದೋದಕ್ಕೆ ಶುರು ಮಾಡಿರ್ತೀರಾ. ತುಂಬ ಜನಕ್ಕೆ ಯಾವ್ಯಾವ ಬುಕ್ಸ್ನ ಓದಬೇಕು ಅಂತ ಅಂದ್ಬಿಟ್ಟು ಕನ್ಫ್ಯೂಷನ್ ಇರುತ್ತೆ. ಮತ್ತು ತುಂಬ ಬುಕ್ಸ್ಗಳನ್ನ ನೀವು ಕೊಂಡ್ಕೊಂಡ್ಬಿಟ್ಟಿರ್ತೀರ. ಒಂದು ಸಬ್ಜೆಕ್ಟ್ಗೆ 3-4 ಪುಸ್ತಕಗಳನ್ನ ಕೊಂಡ್ಕೊಂಡ್ಬಿಟ್ಟಿರ್ತೀರ. ಸೊ ಈ ಇರೋ 56 ಡೇಸಲ್ಲಿ ಅಷ್ಟು ಪುಸ್ತಕಗಳನ್ನ ಓದೋದಕ್ಕೆ ಕವರ್ ಮಾಡೋಕ್ಕೆ ನಮ್ಮ ಕೈಲಿ ಸಾಧ್ಯನೇ ಇಲ್ಲ. ಸೊ ದಿನಕ್ಕೆ ಒಂದು 12 to 13 ಅವರ್ಸ್ ಕೂತ್ಕೊಂಡು ಓದ್ತೀನಿ ಅಂತ ಅಂದ್ರೂ ನಮಗೆ 4ರಿಂದ 5 ಸಲ ರಿವಿಷನ್ ಮಾಡೋಕ್ಕೆ ಅಷ್ಟೇ ಟೈಮ್ ಸಿಗುತ್ತೆ. ಸೊ ಹಾಗಾಗಿ ನೀವು ಒಂದು ಸಬ್ಜೆಕ್ಟಿಗೆ 3-4 ಪುಸ್ತಕಗಳು ಅಥವಾ 2-3 ಪುಸ್ತಕಗಳು ತೊಗೊಂಡು ಓದೋದನ್ನು ಸ್ಟಾಪ್ ಮಾಡಿ ಯಾವುದಾದ್ರೂ ಒಂದು ಪುಸ್ತಕಕ್ಕೆ ನೀವು ಸ್ಟಿಕ್ ಆನ್ ಆಗಬೇಕು. ಬೆಸ್ಟ್ ಬುಕ್ ಯಾವುದಿದೆ ಅದನ್ನು ನೀವು ಪರ್ಚೇಸ್ ಮಾಡಿ ಓದಬೇಕು. ಓಕೆ, ಸೊ ನನಗೆ ಗೊತ್ತಿರ್ತಕ್ಕಂತಹ ದಿ ಬೆಸ್ಟ್ ಬುಕ್ಸ್ಗಳನ್ನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. HSTR ಮತ್ತು GPSTR ಬೋತ್ ಎಕ್ಸಾಮ್ಸ್ಗೆ ಅನುಕೂಲ ಆಗ್ತಕ್ಕಂತಹ ಪುಸ್ತಕಗಳು. ಸೊ ಸ್ಟಾರ್ಟಿಂಗ್ ನೋಡೋಣ. ಇಲ್ಲಿ ಬನ್ನಿ, ಇಲ್ಲಿ ಸಾಮಾನ್ಯ ಕನ್ನಡ ಅಂತ ಇದೆ. ಓಕೆ, ಸೊ ಇಲ್ಲಿ ಸಾಮಾನ್ಯ ಕನ್ನಡ ಅಂತ ಬಂದಾಗ ನಾನು ನಿಮಗೆ ಸಜೆಸ್ಟ್ ಮಾಡೋದು ಬಂದುಬಿಟ್ಟು ಅರಳುಗುಪ್ಪಿ, IS ಅರಳುಗುಪ್ಪಿ ಅಂತ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬರೆದಿದ್ದಾರೆ ಪುಸ್ತಕ. ಸೊ ಈ ಪುಸ್ತಕನ ನೀವು ಕಂಪ್ಲೀಟಾಗಿ ಮೊದಲನೇ ಪೇಜಿಂದ ಎಂಡ್ ತನಕ ಕಂಪ್ಲೀಟಾಗಿ ಓದ್ಬಿಟ್ರೆ ನಿಮಗೆ ಬೇರೆ ಯಾವ ಟೆಕ್ಸ್ಟ್ ಬುಕ್ಸು, ಬೇರೆ ಯಾವ ಆಥರ್ ಬರೆದಿರೋ ಬುಕ್ಸ್ಗಳು ನಿಮಗೆ ಬೇಕಾಗೋದಿಲ್ಲ. ಸೊ ಒಂದು ಬುಕ್ ಸಾಕಾಗುತ್ತೆ, IS ಅರಳುಗುಪ್ಪಿ ಅಂತ. ಸೊ ನಿಮಗೆ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ ಮತ್ತು ಆನ್ಲೈನಲ್ಲೂ ಕೂಡ ನಿಮಗೆ ಸಿಗುತ್ತೆ. ಓಕೆ, ಸೊ ನೀವು ಆ ಪುಸ್ತಕನ ಓದ್ಬೋದು. ಆ್ಯಂಡ್ ಇಲ್ಲ ನನಗೆ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂತಂದರೆ 6ನೇ ಕ್ಲಾಸಿಂದ ಅಪ್ ಟು 10ನೇ ಕ್ಲಾಸ್ ತನಕ ಏನು ಗ್ರಾಮರ್ ಪಾರ್ಟ್ ಇದೆ ಅಲ್ಲ, ಎಲ್ಲ ಗ್ರಾಮರ್ ಪಾರ್ಟ್ನ ಒಂದು ಬಿಡದಂಗೆ ನೀವು ಪ್ರಾಕ್ಟೀಸ್ ಮಾಡಬೇಕು, ಅಭ್ಯಾಸ ಮಾಡಬೇಕು, ಓದ್ಕೋಬೇಕಾಗುತ್ತೆ. ಓಕೆ, ಸೊ ಇವಾಗ ಸಮಾಸಗಳನ್ನಾಗಲಿ ಅಥವಾ ಛಂದಸ್ಸಾಗಲಿ ಅದಾದಮೇಲೆ ವಿಭಕ್ತಿ ಪ್ರತ್ಯಯಗಳನ್ನ ಓದೋದಕ್ಕಾಗೋದಿಲ್ಲ. ಸೊ ಅದನ್ನು ನಾವು ವರ್ಕೌಟ್ ಮಾಡಿ ಪ್ರಾಕ್ಟೀಸ್ ಮಾಡಿ ಬರೆದು ಕಲಿಬೇಕಾಗುತ್ತೆ ಅಲ್ವಾ. ಸೊ ಒಂದು ಸಮಾಸನ ಬಿಡಿಸ್ಬೇಕು ಅಂತಂದರೆ ಅದು ಪೂರ್ವ ಪದ, ಉತ್ತರ ಪದ, ಆಮೇಲೆ ಸಂಧಿ ಪದ ಯಾವುದು, ಸಮಾಸ ಪದ ಯಾವುದು, ಸೊ ಈ ಥರ ಎಲ್ಲ ಬಿಡಿಸಿ ನಾವೇನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಸೊ ಹಾಗಾಗಿ ಟೆಕ್ಸ್ಟ್ ಬುಕ್ಸು ಮತ್ತು IS ಅರಳುಗುಪ್ಪಿ ಅಂತ ಏನಿದೆ ಬುಕ್ಕು, ಸೊ ಆ ಬುಕ್ಕನ್ನು ನೀವೇನು ಮಾಡಬೇಕು, ರೆಫರ್ ಮಾಡಬೇಕಾಗುತ್ತೆ. ಓಕೆ, ಇನ್ನು ನೆಕ್ಸ್ಟು ಸಾಮಾನ್ಯ ಇಂಗ್ಲೀಷ್ ಅಂತ ಬಂದಾಗಲೂ ಕೂಡ ಇದಕ್ಕೆ ರನ್ ಆ್ಯಂಡ್ ಮಾರ್ಟಿನ್ ಅಂತ ಬುಕ್ ಸಿಗುತ್ತೆ. ರನ್ ಆ್ಯಂಡ್ ಮಾರ್ಟಿನ್ ಅಂತ ಇದು ನಿಮಗೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ, ಅಮೆಝಾನ್, ಫ್ಲಿಪ್ಕಾರ್ಟಲ್ಲೂ ಕೂಡ ಸಿಗುತ್ತೆ. ಸೊ ನಿಮ್ಗೆ ಇವಾಗ ಆರ್ಡರ್ ಮಾಡಿದ್ರೆ ಅದೊಂದು 2-3 ಡೇಸ್ ಆಗುತ್ತೆ ಬರೋದಕ್ಕೆ. ಸೊ ಹಾಗಾಗಿ ನೀವು ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ಪುಸ್ತಕ ಮಳಿಗೆಗೆ ಹೋಗಿ ರನ್ ಆ್ಯಂಡ್ ಮಾರ್ಟಿನ್ ಇಂಗ್ಲೀಷ್ ಗ್ರಾಮರ್ ಪುಸ್ತಕನ ನೀವು ಕೊಂಡ್ಕೊಳ್ಳಿ. ಅದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಎಲ್ಲ ರೀತಿಯಲ್ಲೂ ನಿಮಗೆ ನೀಟಾಗಿ ಅರ್ಥ ಆಗೋ ಥರ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಆ ಬುಕ್ಕು ಚೆನ್ನಾಗಿದೆ. ಆ್ಯಂಡ್ ಇಲ್ಲ ಅಂತಂದರೆ ನೀವು 6ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಗ್ರಾಮರ್ ಪಾರ್ಟನ್ನು ಭಾಷಾಭ್ಯಾಸ ಚಟುವಟಿಕೆ ಅಂತ ಏನಿರುತ್ತೆ ಕೊನೆಯಲ್ಲಿ ಟೆಕ್ಸ್ಟ್ ಬುಕ್ಸ್ ಕೊನೆಯಲ್ಲಿ, ಸೊ ಅದೆಲ್ಲನೂ ಕೂಡ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಪ್ರಾಕ್ಟೀಸ್ ಮಾಡೋದ್ರ ಜೊತೆಗೆ ಕೆಲವೊಂದಷ್ಟು ವೀಡಿಯೋಸ್ಗಳನ್ನ ಕೂಡ ನೀವು ನೋಡಬೇಕಾಗುತ್ತೆ. ಓಕೆನಾ. ಸೊ ನೆಕ್ಸ್ಟು ಸಾಮಾನ್ಯ ಜ್ಞಾನ. ಸೊ ತುಂಬ ಜನ ಸಾಮಾನ್ಯ ಜ್ಞಾನಕ್ಕೆ ಯಾವ ಪುಸ್ತಕ ಓದೋದು, ಯಾವ ಪುಸ್ತಕದಲ್ಲಿ ಎಲ್ಲನೂ ಕವರ್ ಆಗಿರುತ್ತೆ ಅಂತ ಕನ್ಫ್ಯೂಷನ್ನಲ್ಲಿ ಇರ್ತೀರಾ. ಸೊ ನಾನು ಯಾವ ಬುಕ್ನ ಸಜೆಸ್ಟ್ ಮಾಡ್ತೀನಿ ಅಂತಂದರೆ ನೂತನ GK ಅಥವಾ ಚಾಣಕ್ಯ ಕಣಜ ಅಂತ ಈ 2 ಪುಸ್ತಕಗಳಲ್ಲಿ ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಆ ಪುಸ್ತಕನ ನೀವು ತೊಗೊಳ್ಳಿ, ಆಯಿತಾ. ಸೊ ನೂತನ GK ಪುಸ್ತಕ ತುಂಬ ಜನರ ಹತ್ರ ಇರುತ್ತೆ, ಬಟ್ ಅಪ್ಡೇಟ್ ವರ್ಷನ್ನ ನೀವು ತೊಗೋಬೇಕಾಗುತ್ತೆ. ಅಪ್ಡೇಟ್ ವರ್ಷನ್ ಅಂತ ಹೇಳಿದ್ರೆ 11th ಎಡಿಷನ್ ಬರುತ್ತೆ. ಅದು 2026ಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನು ಅದು ಒಳಗೊಂಡಿರೋವಂಥದ್ದು. ಆ ಪುಸ್ತಕದ ಪ್ರೈಸ್ ಬಂದುಬಿಟ್ಟು 850 ರೂಪಾಯಿಗಳಿದ್ದಾವೆ. ಓಕೆ, 850 800 ಬಿಟ್ವೀನ್ 850 ಒಳಗಡೆ ಪ್ರೈಸ್ ನಿಮಗೆ ಇರುತ್ತೆ. ಸೊ ಅದನ್ನು ನೀವು ತೊಗೊಂಡು ಓದ್ಕೋಬೋದು. ಎಲ್ಲ ಅಂದರೆ ಎಲ್ಲ ಕಂಪ್ಯೂಟರಿಂದ ಹಿಡಿದು ಆಮೇಲೆ ನಮಗೆ ಸೈನ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಆಮೇಲೆ ಇಂಡಿಯನ್ ಹಿಸ್ಟ್ರಿ ಆಗಿರ್ಬೋದು, ವರ್ಲ್ಡ್ ಹಿಸ್ಟ್ರಿ ಆಗಿರ್ಬೋದು, ಆಮೇಲೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ವಿಷಯನ ಅದರಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ.
ಅದರಲ್ಲಿ ನಿಮಗೆ ಎಷ್ಟು ಪುಟಗಳ ಪುಸ್ತಕ ಅಂದರೆ ಅದು 764 ಅಂದರೆ 750 ಪುಟಗಳ ಒಂದು ಪುಸ್ತಕ ಇರುತ್ತೆ. ಸೊ ಈ ಒಂದು 764 ಅಥವಾ 750 ಪುಟಗಳ ಪುಸ್ತಕವನ್ನು ನೀವು ಕೊಂಡ್ಕೊಂಡು ದಿನಕ್ಕೆ 40 ಪೇಜಸ್ ಅಂತ ಅಂದ್ರೂ ಕೂಡ ಎಕ್ಸಾಮ್ ಅಷ್ಟೊತ್ತಿಗೆ ನೀವು ಒಂದ್ಸಲ ಓದಿ ಮುಗಿಸಿ ಇನ್ನೊಂದೆರಡು ಸಲ ರಿವಿಷನ್ ಕೂಡ ಮಾಡ್ಕೋಬೋದು. ಸೊ ನೀವು ಆ ಪುಸ್ತಕನ ತೊಗೊಂಡ್ರೆ ನಿಮಗೆ ಎಲ್ಲ ಥರದಲ್ಲೂ ಹೆಲ್ಪ್ ಆಗುತ್ತೆ. ಮ್ಯಾಥ್ಸ್ ಇರುತ್ತೆ, ಸೈನ್ಸ್ ಇರುತ್ತೆ, ಕಂಪ್ಯೂಟರ್ ಇರುತ್ತೆ, ಕಾನ್ಸ್ಟಿಟ್ಯೂಷನ್ ಇರುತ್ತೆ. ಸೊ ಎಲ್ಲ ಸಬ್ಜೆಕ್ಟ್ಗಳನ್ನ ಆ ಪುಸ್ತಕ ಕವರ್ ಮಾಡಿದೆ. ನೂತನ GK ಮತ್ತು ಚಾಣಕ್ಯ ಕಣಜ ಎರಡರಲ್ಲಿ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ತಗೊಳ್ಳಿ. ಆ್ಯಂಡ್ ಪ್ರಚಲಿತ ವಿದ್ಯಮಾನಕ್ಕೆ ಕೆಲವೊಂದು ಯೂಟ್ಯೂಬ್ ಚಾನಲ್ಸಲ್ಲಿ ಆ ದಿನ ಏನಾಗಿತ್ತು ಅದ್ರ ಬಗ್ಗೆ ಕ್ಲಾಸಸ್ನ ಮಾಡ್ತಾರೆ, ನೀವು ಅದನ್ನು ನೋಡ್ಕೋಬೋದು. ಇಲ್ಲ ಅಂತಂದರೆ ಸ್ಪರ್ಧಾ ವಿಜೇತ ಮತ್ತು ಸ್ಪರ್ಧಾ ಅರಿವು ಮ್ಯಾಗ್ಝಿನ್ಸ್ಗಳನ್ನು ನೀವು ಓದ್ಕೋಬೇಕಾಗುತ್ತೆ. ಓಕೆ, ಮಂತ್ಲಿ ಮ್ಯಾಗ್ಝಿನ್ಸ್ ಬರುತ್ತಲ್ಲ, ಸೊ ಆ ಮ್ಯಾಗ್ಝಿನ್ಸು ನೀವು ಓದ್ಕೋಬೇಕಾಗುತ್ತೆ. ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ ಅಂತ ಇದೆ. ಸೊ ಇದು ಒಂದು ಹೊಸ ಕಾನ್ಸೆಪ್ಟ್, ಮಾನವ ಅಭಿವೃದ್ಧಿ ಅಂತ ಕೂಡ ಸೇರಿಸಿದ್ದಾರೆ. ಏನು ಮಾನವ ಅಭಿವೃದ್ಧಿ ಅಂತಂದರೆ, ಸೊ ಅದು ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ. ಮಾನವ ಅಭಿವೃದ್ಧಿ ಅಂತಂದರೆ ಇವಾಗ ಏನು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಅರ್ಥ ಮತ್ತು ಪರಿಕಲ್ಪನೆ, ಅಭಿವೃದ್ಧಿಯ ಲಕ್ಷಣಗಳು, ಅಭಿವೃದ್ಧಿಯ ಮೇಲೆ ಬೀರ್ತಕ್ಕಂತಹ ಪರಿಣಾಮಗಳು ಏನೇನು, ಆಮೇಲೆ ಅಭಿವೃದ್ಧಿಯ ಹಂತಗಳು ಯಾವ್ದು ಬರುತ್ತೆ, ಗರ್ಭಾವಸ್ಥೆ, ಶೈಶವಾವಸ್ಥೆ, ಬಾಲ್ಯಾವಸ್ಥೆಯಲ್ಲಿ ಪೂರ್ವ ಬಾಲ್ಯಾವಸ್ಥೆ, ಉತ್ತರ ಬಾಲ್ಯಾವಸ್ಥೆ, ತಾರುಣ್ಯಾವಸ್ಥೆ, ಪ್ರೌಢ ಬಾಲ್ಯಾವಸ್ಥೆ, ಪ್ರೌಢ ಬಾಲ್ಯಾವಸ್ಥೆ, ಪೂರ್ವ ಪ್ರೌಢಾವಸ್ಥೆ. ಸೊ ಇದೆಲ್ಲ ಬರುತ್ತೆ, ಇದೆಲ್ಲ ಅಭಿವೃದ್ಧಿಗೆ ಸಂಬಂಧಪಟ್ಟಿರುವಂಥದ್ದು. ಮಾನವ ಅಭಿವೃದ್ಧಿ ಅಂದರೆ ಇದೇ ಬರುತ್ತೆ. ಓಕೆ, ಕನ್ಫ್ಯೂಸ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ದೈಹಿಕ ಮತ್ತು ಚಲನಾತ್ಮಕ ಅಭಿವೃದ್ಧಿ ಅಂದರೆ ಏನು, ಇದರಲ್ಲಿ ದೈಹಿಕ ಬೆಳವಣಿಗೆ ಬರುತ್ತೆ, ಚಲನ ಕೌಶಲ್ಯಗಳ ಅಭಿವೃದ್ಧಿ ಬರುತ್ತೆ, ಮೆದುಳಿನ ಬೆಳವಣಿಗೆ ಬರುತ್ತೆ. ಅದಾದಮೇಲೆ ಕಾಗ್ನಿಟಿವ್ ಡೆವಲಪ್ಮೆಂಟ್, ಜ್ಞಾನಾತ್ಮಕ ಅಭಿವೃದ್ಧಿ, ಇದು ಜೀನ್ ಪಿಯಾಜೆಟ್ ಅವರ ಜ್ಞಾನಾತ್ಮಕ ಅಭಿವೃದ್ಧಿಯ ಹಂತಗಳು ಬರುತ್ತಲ್ಲ, 4 ಹಂತಗಳು ಬರುತ್ತೆ. ಯಾವ್ಯಾವುದು, ಸೆನ್ಸರಿ ಮೋಟರ್, ಸಂವೇದನಾ ಗತಿ ಹಂತ, ಕಾರ್ಯಪೂರ್ವ ಹಂತ, ಮೂರ್ತ ಕಾರ್ಯ ಹಂತ, ಹಾಗೆ ಔಪಚಾರಿಕ ಹಂತ ಅಂತ ಹೇಳಿಬಿಟ್ಟು. ಅದಾದಮೇಲೆ ಭಾಷಾ ಅಭಿವೃದ್ಧಿ. ಸೊ ಇದೆಲ್ಲವೂ ಕೂಡ ಮಾನವ ಅಭಿವೃದ್ಧಿಗೆ ಬರ್ತಕ್ಕಂಥದ್ದು. ಸೊ ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಬಂದಾಗ ನೀವು ಬೇರೆ ಯಾವುದೋ ಪುಸ್ತಕಗಳನ್ನ ಓದೋ ಬದಲು ನಮಗೆ ಅಫಿಷಿಯಲ್ ಆಗಿ ಏನೋ ನಾವು BEd ಇಂದ ಓದ್ಕೊ ಬಂದಿದ್ವಿ, ಇದು ವಾಮದೇವಪ್ಪ ಪುಸ್ತಕನ 2 ರಿಂದ 3 ಸಲ ನೀವು ನೀಟಾಗಿ ಓದ್ಕೊಂಡ್ಬಿಟ್ಟು KM ಸುರೇಶ್ ಅವರ ಪುಸ್ತಕನ ರಿವಿಷನ್ಗೆ ಅಂತ ಇಟ್ಕೊಂಡ್ರೆ ಈ 2 ಪುಸ್ತಕಗಳಿಗಿಂತ ಬೇರೆ ಯಾವ ಪುಸ್ತಕನೂ ಬೇಡ ಅಂತ ನಾನು ಭಾವಿಸ್ತೀನಿ. ಯಾಕಂತಂದರೆ ವಾಮದೇವಪ್ಪ ಬುಕ್ಕು ಒಂದು ಕಾನ್ಸೆಪ್ಟನ್ನು ಕೊಟ್ಟಿರ್ತಾರೆ, ಆ ಕಾನ್ಸೆಪ್ಟಿಗೆ ಸರಿ ಹೊಂದತಕ್ಕಂತಹ ಒಂದು ಉದಾಹರಣೆನ ಓದಿದ್ರೆ ಆ ಕಾನ್ಸೆಪ್ಟ್ ಏನು ಅನ್ನೋದು ನಮ್ಗೆ ನೀಟಾಗಿ ಅರ್ಥ ಆಗೋಗ್ಬಿಡುತ್ತೆ. ಸೊ ತುಂಬ ಜನ ಕಷ್ಟ ಅಂತ ಹೇಳ್ತಾರೆ. ಸೊ ಕಷ್ಟ ಏನೂ ಇಲ್ಲ, ಒಂದು 2-3 ಬಾರಿ ಆ ಪುಸ್ತಕನ ಓದ್ಬಿಟ್ರೆ ಯಾವುದೇ ರೀತಿಯಂತಹ ಒಂದು ಕಷ್ಟ ಅಂತ ಅನಿಸಲ್ಲ. ಸೊ ಇಲ್ಲ ಅಂತಂದರೆ ನಿಮಗೆ KM ಸುರೇಶ್ ಪುಸ್ತಕನೂ ಕೂಡ ಇದೆ. ಬಟ್ KM ಸುರೇಶ್ ಪುಸ್ತಕ ಪಾಯಿಂಟ್ ವೈಸ್ ನೀಟಾಗಿ ಅರ್ಥ ಆಗುತ್ತೆ. ಬಟ್ ಇನ್ನು ನಿಮಗೆ ಉದಾಹರಣೆಗಳ ಸಹಿತ ನಿಮಗೆ ಬೇಕು ಅಂತಂದರೆ ವಾಮದೇವಪ್ಪ ಪುಸ್ತಕ ಬೆಸ್ಟ್ ಇದೆ, ಆಯಿತಾ. ಇನ್ನು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಟೆಕ್ಸ್ಟ್ ಬುಕ್ಸು. ಓಕೆ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಅಂತ ಬಂದಾಗ 6ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಇರ್ತಕ್ಕಂತಹ ಎಲ್ಲ ಟೆಕ್ಸ್ಟ್ ಬುಕ್ಸ್ಗಳನ್ನ ನೀವು ಓದ್ಕೋಬೇಕಾಗುತ್ತೆ. ಸೊ ಸಿಲೆಬಸ್ ಬಿಟ್ಟಿದ್ದಾರೆ, ಸಿಲೆಬಸಲ್ಲಿ ನೋಡಿದ್ದೀರಾ ಏನಂತ ಕಷ್ಟವಾಗಿರ್ತಕ್ಕಂತಹ ಟಾಪಿಕ್ಸ್ಗಳನ್ನ ಏನೂ ಕೊಟ್ಟಿಲ್ಲ, ತುಂಬ ಬೇಸಿಕ್ ಟಾಪಿಕ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಆ ಪುಸ್ತಕನ ನೀವು ರೆಫರ್ ಮಾಡ್ಬೋದು. ಓಕೆ, ಆ್ಯಂಡ್ ದೆನ್ ಗಣಕಯಂತ್ರ ಸಾಕ್ಷರತೆ. ಅಂದರೆ ಕಂಪ್ಯೂಟರ್ ಸೈನ್ಸ್. ಸೊ ಕಂಪ್ಯೂಟರ್ ನಾಲೆಡ್ಜ್ ಅಂತ ಬಂದಾಗ ನಾವು ಗುರುರಾಜ್ ಬುಲ್ಬುಲೆ ಪುಸ್ತಕವನ್ನು ನೀವು ಓದ್ಕೋಬೇಕಾಗುತ್ತೆ. ಯಾಕಂತಂದರೆ ಅದರಲ್ಲಿ ಅಪ್ಡೇಟ್ ವರ್ಷನ್ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬೇರೆ ಸ್ಟೇಟ್ಗಳಲ್ಲಿ ಆಗಿರ್ತಕ್ಕಂತಹ ಕೆಲವೊಂದು ಎಕ್ಸಾಮ್ಗಳ ಕ್ವೆಶ್ಚನ್ ಪೇಪರನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಇವಾಗ ಇನ್ನೊಂದು ಹೊಸದಾಗಿ ಆ್ಯಡ್ ಮಾಡಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ. ಸೊ ಅದ್ರ ಬಗ್ಗೆನೂ ಕೂಡ ನೀವು ತುಂಬಾ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ಹೇಳೋಕ್ಕಾಗಲ್ಲ, ಕಂಪ್ಯೂಟರ್ ನಾಲೆಡ್ಜ್ ಅಂತ ಕೊಟ್ಟು ಅಷ್ಟು ಸಿಲೆಬಸ್ ಏನು ಕೊಟ್ಟಿದ್ದಾರೆ ಅದರಲ್ಲಿ ಮೋಸ್ಟ್ ಆಫ್ ದ ಕ್ವೆಶ್ಚನ್ಸು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆನೇ ಬರಬಹುದು. ಸೊ ಹಾಗಾಗಿ ನೀವು ಅದ್ರ ಬಗ್ಗೆ ತುಂಬ ಫೋಕಸ್ ಮಾಡಿ ಓದ್ಕೋಬೇಕಾಗುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ತುಂಬ ಅದು ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಓಕೆ, ಆ ಟಾಪಿಕ್ನ ಬಗ್ಗೆ ಕಂಪ್ಲೀಟ್ ಸಿಲೆಬಸ್ ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಕನ್ನಡ ಮತ್ತು ಇಂಗ್ಲೀಷಲ್ಲಿ ಕೂಡ ಸಿಗುತ್ತೆ, ಸರ್ಚ್ ಮಾಡಬೇಕು. ಆ್ಯಂಡ್ ನಾನು ಹೇಳೋದೇನಪ್ಪ ಅಂತಂದರೆ ಅದನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂತಹ ಸಿಲೆಬಸ್ಗೆ ನೀವು ಗುರುರಾಜ್ ಬುಲ್ಬುಲೆ ಅವರ ಪುಸ್ತಕವನ್ನು ನೀವು ತೊಗೊಳ್ಬೇಕಾಗುತ್ತೆ. ಓಕೆ, ಸೊ ಸೇಮ್ ಸಿಲೆಬಸ್ ಈ GPSTR ಸಿಲೆಬಸಲ್ಲಿ ಏನಿದೆ ಅದೇ ಸಿಲೆಬಸ್ಸು ಎಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಹೈಸ್ಕೂಲ್ ಟೀಚರ್ಸ್ಗೆ ಕೊಟ್ಟಿರೋ ಅಂಥದ್ದು, ಆಯಿತಾ. ಸೊ ಇಲ್ಲಿ ನೋಡಿ, ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಕೊಟ್ಟಿರೋ ಅಂಥದ್ದು. ಸೊ ಅಲ್ಲಿನೂ ಕೂಡ ಸೇಮ್ ಕನ್ನಡ, ಇಂಗ್ಲೀಷು, ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಗಳು ಹೇಳಿದ್ದೀನಿ. ಸಾಮಾನ್ಯ ಜ್ಞಾನಕ್ಕೆ ಯಾವುದು ಓದಬೇಕು, ಪ್ರಚಲಿತ ವಿದ್ಯಮಾನಗಳು ಕರೆಂಟ್ ಅಫೇರ್ಸ್ಗೆ ಯಾವ ಪುಸ್ತಕನ ಓದಬೇಕು, ಯಾವ ಮ್ಯಾಗ್ಝಿನ ಓದಬೇಕು ಅಂತ. ಆ್ಯಂಡ್ ಶೈಕ್ಷಣಿಕ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ ಅನ್ನೋದು ಎಕ್ಸ್ಟ್ರಾ ಇಲ್ಲಿ ಸೇರಿಸಿರೋ ಅಂಥದ್ದು.
ಓಕೆ, ಸೊ ಈ ಮೆಂಟಲ್ ಎಬಿಲಿಟಿ ಅಂತ ಬಂದಾಗ ನಾವು ಯಾವ ಪುಸ್ತಕನ ಓದ್ಕೋಬೇಕಾಗತ್ತೆ? ಗುರುರಾಜ್ ಬುಲ್ಬುಲೆ ಅವರ ಮೆಂಟಲ್ ಎಬಿಲಿಟಿ ಪುಸ್ತಕ, ಬೌದ್ಧಿಕ ಸಾಮರ್ಥ್ಯ ಅಂತ ಪುಸ್ತಕ ಇದೆ ಅವ್ರದ್ದು. ಅವರ ಒಂದು ಪುಸ್ತಕವನ್ನು ನೀವು ರೆಫರ್ ಮಾಡ್ಬೋದು. ಇಲ್ಲ ಅಂತಂದರೆ ಕೆಲವೊಂದು ಆನ್ಲೈನ್ ಕ್ಲಾಸಸ್ಗಳನ್ನ ಮಾಡ್ತಾರೆ. ಗುರುರಾಜ್ ಬುಲ್ಬುಲೆ ಸರ್ರೇ ಅವರೇನೆ ಏನು ಕ್ಲಾಸಸ್ಗಳನ್ನ ಮಾಡ್ತಾರೆ. ಸೊ ನೀವು ಆ ಕ್ಲಾಸಸ್ಗಳನ್ನ ಕೂಡ ಕೇಳ್ಬೋದು. ಬುಕ್ಕಲ್ಲಿ ನಮಗೆ ಪ್ರಾಕ್ಟೀಸ್ ಮಾಡಿ ಅರ್ಥ ಆಗಿಲ್ಲ ಅಂತಂದರೆ ತುಂಬ ಈಸಿ ಮೆಥಡಲ್ಲಿ ಈಸಿ ಟ್ರಿಕ್ಸ್ಗಳನ್ನು ಹೇಳ್ಕೊಡೋದ್ರ ಮುಖಾಂತರ ಕ್ಲಾಸಸ್ನ ಮಾಡ್ತಾರೆ. ನೀವು ಅವರ ಒಂದು ಕ್ಲಾಸಸ್ನ ಕೂಡ ಜಾಯಿನ್ ಆಗ್ಬೋದು. ಓಕೆ, ಇಲ್ಲ ಅಂತಂದರೆ IG ಪಾಠಶಾಲಾ ಅಂತ ಇದೆ, ಈಶ್ವರ್ ಗಿರಿ ಸರ್ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಪ್ರತಿದಿನ ಲೈವ್ ಕ್ಲಾಸಸ್ನ ತಗೋತಾರೆ. ನೀವು ಅವರ ಕ್ಲಾಸಸ್ನ ಕೂಡ ಕೇಳ್ಬೋದು. ಸೊ ಇನ್ನು ಗಣಕಯಂತ್ರ ಸಾಕ್ಷರತೆ ಸೇಮ್ ಅದೇ ಬುಲ್ಬುಲೆ ಸರ್ ಅವ್ರದ್ದು. ಅದಾದಮೇಲೆ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ. ಸೊ ಇದು ಟೆಕ್ಸ್ಟ್ ಬುಕ್ಸು. ಸೊ ಇದಿಷ್ಟು ನಿಮ್ಮ ಒಂದು ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ಸು. ಇವಾಗ ಪೇಪರ್ 2ಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಪುಸ್ತಕಗಳನ್ನ ಓದಬೇಕು? ಇವಾಗ ಲ್ಯಾಂಗ್ವೇಜ್ ಟೀಚರ್ಸ್ನ ಹೊರತುಪಡಿಸಿ, ಅಂದರೆ ಇಂಗ್ಲೀಷ್ ಮತ್ತು ಕನ್ನಡ ಶಿಕ್ಷಕರನ್ನ ಹೊರತುಪಡಿಸಿ ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಸೋಷಿಯಲ್ ಸ್ಟಡೀಸ್ ಆಗಿರ್ಬೋದು, ಈ ಟೀಚರ್ಸ್ ಏನಿದ್ದೀರಾ ನೀವು 6th ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ ತನಕ ಇರ್ತಕ್ಕಂತಹ ಎಲ್ಲ ಟೆಕ್ಸ್ಟ್ ಬುಕ್ಸ್ಗಳನ್ನು ಲೈನ್ ಬೈ ಲೈನ್ ಓದಬೇಕು. ಸೊ ಯಾಕೆ ಅಂದರೆ ಇವಾಗ ಎಕ್ಸಾಮ್ ಏನು ಪ್ಯಾಟ್ರನ್ ಕೂಡ ಚೇಂಜ್ ಆಗಿದೆ. ಮುಂಚೆ ಬೇರೆ ಥರ ಇತ್ತು, ಇವಾಗ ಬೇರೆ ಥರ ಆಗಿದೆ. ಆಮೇಲೆ ಅಡ್ವಾನ್ಸ್ಡಾಗಿ ಕೊಡ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಟೆಕ್ಸ್ಟ್ ಬುಕ್ನ ನಾವು ತುಂಬ ನೀಟಾಗಿ ಯಾವ ಕಡೆಯಿಂದ ಹೆಂಗೆ ಕ್ವೆಶನ್ ಕೇಳಿದ್ರು, ಹೆಂಗೆ ತಿರುಗಿಸಿ ಕ್ವೆಶನ್ ಕೇಳಿದ್ರು ಆನ್ಸರ್ ಮಾಡಬಲ್ಲೆ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ನಿಮ್ಗಿರಬೇಕು. ಸೊ ಆ ಥರ ಓದಬೇಕು ಟೆಕ್ಸ್ಟ್ ಬುಕ್ಸು, ಆಯಿತಾ? ಟೆಕ್ಸ್ಟ್ ಬುಕ್ಸ್ ಓದಾದಮೇಲೆ ಬೇಕಂದರೆ ನೀವು ಬೇರೆ ಬೇರೆ ಆಥರ್ ಬರೆದಿರ್ತಕ್ಕಂತಹ ಪುಸ್ತಕಗಳನ್ನು ಓದಿ, ಪರವಾಗಿಲ್ಲ. ಬಟ್ ಬೇಸಿಕ್ ಏನಪ್ಪ ಅಂದರೆ 6ನೇ ಕ್ಲಾಸಿಂದ 12ನೇ ಕ್ಲಾಸ್ ತನಕ ಸೈನ್ಸ್ ಆಗಲಿ, ಸೋಷಿಯಲ್ ಆಗಲಿ, ಮ್ಯಾಥ್ಸ್ ಆಗಲಿ, ಓಕೆ. ಸೊ ನೀವು ಈ ಪುಸ್ತಕಗಳನ್ನು ಓದಿದ್ರೆ ಬೆಸ್ಟ್. ಸೊ ತುಂಬ ಜನ ನನ್ನ ಹತ್ರ ಪುಸ್ತಕ ಇದೆ ಬಟ್ 2024-25 ಪುಸ್ತಕ ಇದೆ ಅಂತ ಹೇಳ್ತೀರಾ. ಸೊ ಇವಾಗ ಬಂದಿರತಕ್ಕಂತಹ ಹೊಸ ಪುಸ್ತಕಗಳನ್ನ ತೊಗೊಳ್ಳಿ. ನಿಮಗೆ ಹೊಸ ಪುಸ್ತಕ ತೊಗೊಳಕ್ಕಾಗಿಲ್ಲ ಅಂತಂದರೆ ಅವರ ಒಂದು ವೆಬ್ಸೈಟ್ ಇದೆ, ಕರ್ನಾಟಕ ಸರ್ಕಾರ ಪಠ್ಯಪುಸ್ತಕ ಪರಿಷ್ಕೃತ ಸಂಘ ಅಂತ ಒಂದು ವೆಬ್ಸೈಟ್ ಇದೆ. ಓಕೆ, ಆ ವೆಬ್ಸೈಟಲ್ಲಿ ಹೋದರೆ 2026-27ಗೆ ಸಂಬಂಧಪಟ್ಟ ಹಾಗೆ ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮ, ಉರ್ದು ಹಾಗೆಯೇ ಮರಾಠಿ ಎಲ್ಲ ಒಂದು ಮಾಧ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಟೆಕ್ಸ್ಟ್ ಬುಕ್ಸ್ಗಳು ಲಭ್ಯ ಇದೆ. ಸೊ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಓದ್ಕೋಬೋದು. ಇಲ್ಲ ಅಂತಂದರೆ ಅದನ್ನು ಪ್ರಿಂಟ್ ಕೂಡ ಹಾಕ್ಸ್ಕೊಂಡು ನೀವು ಓದ್ಕೋಬೋದು. ಓಕೆನಾ? ಸೊ ಇವಾಗ ಏನು ಬಿಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಸು, ನೀವು ಆ ಟೆಕ್ಸ್ಟ್ ಬುಕ್ಸ್ಗೆ ಸ್ಟಿಕ್ ಆನ್ ಆಗಿ, ಸರಿನಾ? ಸೊ ಓಲ್ಡ್ ಟೆಕ್ಸ್ಟ್ ಬುಕ್ಸ್ಗಳ ಕಡೆ ಕಾನ್ಸಂಟ್ರೇಷನ್ ಮಾಡೋದು ಬಿಟ್ಟು ಹೊಸ ಟೆಕ್ಸ್ಟ್ ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡು ಓದೋದಾದರೆ ಓದಬಹುದು. ಇಲ್ಲ ಅಂತಂದರೆ ಅದನ್ನು ಪ್ರಿಂಟ್ ಹಾಕ್ಸಿನೂ ಕೂಡ ಓದ್ಬೋದು. ಓಕೆ, ಸೊ ಇದಿಷ್ಟು ಬಿಟ್ಟರೆ ನೀವು ಬೇರೆ ಎಲ್ಲ ಪುಸ್ತಕಗಳನ್ನ ಕೊಂಡ್ಕೊಂಡು ಎಲ್ಲನೂ ಓದ್ಕೋತೀನಿ ಅಂತ ಅನ್ನೋಕ್ಕಾಗಲ್ಲ. ಬಿಕಾಸ್ ನಮ್ಗೆ ಅಷ್ಟು ಟೈಮ್ ಸಹ ಇಲ್ಲ ಇವಾಗ. ಸೊ ಜಸ್ಟ್ 56 ಡೇಸ್ ಟೈಮ್ ಇದೆ ಅಷ್ಟೇ. ಸೊ ನಾವು ದಿನಕ್ಕೆ ಒಂದು 10 to 12 hours ಓದ್ಕೋತೀವಿ ಅಂತಂದ್ರೂ ಕೂಡ ಎಲ್ಲೋ ಒಂದು ಕಡೆ ನಾವು ಅಂದ್ಕೊಂಡಿರ್ತಕ್ಕಂತಹ ಗುರಿಯನ್ನು ನಾವು ರೀಚ್ ಮಾಡ್ಬೋದು. ಸೊ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್. ತುಂಬ ಚೆನ್ನಾಗಿ ಓದ್ಕೊಳ್ಳಿ. ಸಿಕ್ಕಿರ್ತಕ್ಕಂತಹ ಅವಕಾಶವನ್ನು ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.